ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಈಗ ಸದ್ಯಕ್ಕೆ 2-3 ದಿನಗಳಿಂದ ಕೊಂಚ ಮಟ್ಟಿಗೆ ಜನ ಕಡಿಮೆ ಆಗಿದ್ರು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಏನು ಶನಿವಾರ ಭಾನುವಾರದಿಂದ ಸಾಕಷ್ಟು ಜನ ಈಗ ಬರ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಿಂದ ಕೂಡ ಮೂಲೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈಗ ನಮ್ಮ ಜೊತೆಗೆ ಏನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಮೇಶ್ ಬಾಬು ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಸಲ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರು, ಮತ್ತೆ ಹೇಗಿರುತ್ತೆ, ಮತ್ತೆ ಅವ್ರ ಜೀವನದಲ್ಲಿ ತಿರುಪತಿ ತಿಮ್ಮಪ್ಪ ಎಷ್ಟು ಮುಖ್ಯ, ಮತ್ತೆ ಲಾಡು ವಿವಾದ ಇವೆಲ್ಲವನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಯಾವಾಗ ಬಂದ್ರಿ, ದರ್ಶನ ಯಾವಾಗ ಆಯ್ತು? ಸರ್, ನಾವು ಮೊನ್ನೆನೇ ಬಂದ್ವಿ. ಈಗ ಸಿಸ್ಟಮ್ ತುಂಬಾನೇ ಬದಲಾವಣೆ ಆಗಿದೆ. ಇಲ್ಲಿ ಮೊದಲು ಒಂಥರ ಸಿಸ್ಟಮ್ ಇತ್ತು, ಇವಾಗ ಒಂದೊಂದು ದಿನಕ್ಕೆ ಒಂದೊಂದರ ಸಿಸ್ಟಮ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಕಾರಣ ಏನು ಅಂದರೆ ಜನಸಂಖ್ಯೆನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರ ಸಿಸ್ಟಮ್ನ ಚೇಂಜ್ ಮಾಡ್ತಾನೆ ಇರ್ತಾರೆ ಸರ್. ಆದರೂ ಏನೇ ಸಿಸ್ಟಮ್ ಆದರೂ ಏನೇ ಆದರೂ ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ, ಬರ್ತಾನೆ ಇರ್ತಾರೆ. ಲಾಡು ವಿವಾದ ಆಗಿರ್ಬೋದು, ಏನೇ ಆಗಲಿ ನೋಡಿ, ಲಾಡು ಕೌಂಟ್ರಲ್ಲಿ ಇಲ್ಲಿಗಿಂತ ಜಾಸ್ತಿ ಅಲ್ಲಿದ್ದಾರೆ. ಈಗ ನಾವು ನೀವೇನ್ಕೊಂಡಿದ್ದೀವಿ ಅಂದರೆ ಎಲ್ಲ ಲಾಡುವಿಂದ ಏನೋ ಯಾವತ್ತೂ ನಾವು ಕೇಳಿರಲಿಲ್ಲ ಇದುವರೆಗೂ. ನಾನು 60ನೇ ಸರಿ ಬರ್ತಾ ಇರೋದು ಇದು. ನಾನು ಅವಾಗ್ಲಿಂದ ಯಾವಾಗಲೂ ಇಷ್ಟೊಂದೆಲ್ಲ ಇರಲಿಲ್ಲ. ಬಟ್ ಲಾಡುಗಳು ಸಿಗಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಅದರ ತೊಂದರೆಗಳೇನು ಇರ್ತಿರ್ಲಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಈ ಥರದೊಂದು ನಾವು ವಿವಾದ ನಾನು ಕೇಳಿದ್ದು ನಾನು. ಸರ್, ಅದೇ ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶ CM ಒಂದು ಮಾತನ್ನ ಹೇಳಿರುವಂತದ್ದು, ಲ್ಯಾಬ್ ರಿಪೋರ್ಟ್ ಬಂದಿದೆ ಅಂತ. ಬಟ್ ಅದಾದ ನಂತರ ಇದೆಲ್ಲವೂ ಈಗ ಈ ರೀತಿಯಾಗಿದೆ ಅಂತ ಹೇಳಿ ಮತ್ತೆ ನಮ್ಮ ನಂದಿನಿಗೆ 50 ವರ್ಷದಿಂದ ನಾವು ಸಪ್ಲೈ ಮಾಡ್ತಾ ಇದ್ವಿ. ಮತ್ತೆ ಈಗ ನಮ್ಮ ನಂದಿನಿ ಬ್ರ್ಯಾಂಡ್ಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಅದ್ರ ಬಗ್ಗೆ ಹೇಳಿದರೆ ನಮಗೆ ಬಹಳನೇ ಹೆಮ್ಮೆ ಇದೆ. ಯಾಕೆಂದರೆ ಯಾವತ್ತೂ ನಾವು ಕರ್ನಾಟಕದವರು ತುಂಬ ಶಾಂತಿ ಪ್ರಿಯರು, ಎಲ್ಲರನ್ನು ಭಾಳ ಪ್ರೀತಿಸ್ತೀವಿ, ಎಲ್ಲರನ್ನೂ ಆರಾಧಿಸ್ತೀವಿ. ಅದು ಯಾವುದೇ ದೇಶ ಆಗಿರಲಿ, ಯಾವುದೇ ರಾಜ್ಯ ಆಗಿರಲಿ, ನಾವು ಎಲ್ಲರನ್ನ ಒಂದೇ ಅಂತ ಪ್ರೀತಿಸ್ತೀವಿ. ಆದರೆ ಬೇರೆಯವರು ಸ್ವಲ್ಪ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಆದರೂ ಇವತ್ತು ಒಂದು ಕಡೆ ಏನಂತಂದರೆ ಮತ್ತೆ ನಮ್ಮ KMF ನಂದಿನಿ ತುಪ್ಪ ಮತ್ತೆ ತಿರುಪತಿ ಲಾಡುಗೆ ಬಳಕೆ ಆಗ್ತಿರೋದು ನಮಗೆ ಬಹಳ ಹೆಮ್ಮೆ ಇದೆ. ಅದು ತುಂಬಾ ಸಂತೋಷ ಆಗುತ್ತೆ ಸರ್ ನಮಗೆ. ಅವಾಗ ನಮ್ಗೆ ಅನ್ಸುತ್ತೆ ಒರಿಜಿನಲ್ ಇಸ್ ಒರಿಜಿನಲ್. ಎಲ್ಲೊಂದ್ ಕಡೆ ಸರ್, ಈ ಹಿಂದೆ ಸ್ವಲ್ಪ ಜನಕ್ಕೆ ಆತಂಕ ಇತ್ತು, CM ಹೇಳಿಕೆ ಕೊಟ್ಟ ನಂತರ ಆತಂಕ ಇತ್ತು. ಈಗ ಲಡ್ಡು ನೀವು ತಗೊಂಡಿದ್ದೀರಿ, ನೀವು ತಿಂದಿದ್ದೀರಿ, ಪ್ರಸಾದ ಅನ್ಸುತ್ತೆ. ಈಗ ಏನ್ ಹೇಳಕ್ ಇರ್ತದೆ? ಅದೇ ಸರ್, ಮೊದ್ಲು ಲಾಡು ಫಸ್ಟ್ ನಾವು ಒಂದು 50-60 ತಗೊಂಡು ಹೋಗ್ತಾ ಇದ್ವಿ. ಈಗ ಮನೆಯಿಂದ ಫೋನ್ ಮಾಡ್ತಾರೆ, ಸರ್ ಲಾಡು ತಗೊಂಡ್ಬರ್ತಾ ಇದ್ದೀರಾ ಏನು ಅಂತ. ಹೂ ಅಂದ್ರೆ ನೋಡ್ಕೊಂಡು ತಗೊಂಡ್ಬನ್ನಿ ಅಂತಾರೆ. ನಾವು ನೋಡ್ಕೊಂಡೇ ತಗೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಏನೇ ಆದ್ರೂ ಪ್ರಸಾದನೇ. ಮಿಶ್ರಣ ಅನ್ನೋದು ನದ್ದು ಮನ್ಸಲ್ಲಿ ಬರಬೇಕು. ಆ ಥರ ಭಾವನೆಗಳು ಇಲ್ಲಿ ಯಾರಿಗೂ ಇಲ್ಲ. ಅಲ್ಲಿಗೆ ನಾವು ಅವಾಗ ಅನ್ಸುತ್ತೆ. ಅವಾಗ ಇತ್ತೀಚಿನ ನೆನ್ನೆ ಮೊನ್ನೆಯಿಂದ ನಾವೆಲ್ಲ ಏನು ನೋಡ್ತಾ ಇದ್ವಿ, ಬ್ರ್ಯಾಂಡ್ ಅನ್ನೋದ್ರಲ್ಲಿ ತೋರಿಸ್ಕೊಂಡಿದೆ. ಅದು ನಮ್ಮ ಕರ್ನಾಟಕಕ್ಕೆ ಬಹಳ ಹೆಮ್ಮೆ ಇದೆ ಸರ್. ಲಾಸ್ಟ್ ಆಗಿ ಅಂದ್ರೆ ಕೊನೆಯದಾಗಿ ದೇವರ ಕೀರ್ತನೆ ಏನಾದ್ರು ಹೇಳ್ತೀರಾ, ಹೇಗೆ ಸರ್? ದೇವರ ಕೀರ್ತನೆ ಸ್ವಲ್ಪ ಕಷ್ಟ, ಯಾಕಂದ್ರೆ ನಾನು ಕಾಮಿಡಿ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಬೇರೆ ಏನಾದ್ರು ಒಂದೆರಡು ಲೈನ್ ಮಾತಾಡ್ತಿರ್ಬೇಕು ಅಂದರೆ. ಸೊ ಇವತ್ತು ನಮ್ಮ ಈ ಲಾಡು ಬಗ್ಗೆ ಏನಾದರೂ ನಾವು ಮಾತಾಡೋದಾದ್ರೆ, ಆಂಧ್ರ CM ಅವ್ರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ CM ಏನಾದರೂ ಇವತ್ತು ನಮ್ಮ ಚಾನಲ್ ನೀವು ಮಾತಾಡಿದ್ದಾರೆ, ಏನು ಮಾತಾಡಿದ್ರು ಅಂತ ನಾನು ಹೇಳ್ತೀನಿ. ನಮ್ಮ CM ಅವರು ಸಿದ್ದರಾಮಯ್ಯ ಅವರು ನೋಡ್ರಿ, ತಲೆ ಕೆಡಿಸ್ಕೊಬೇಡಿ, ಅವ್ರು ಯಾರೋ ಏನೋ ಹೇಳಿದ್ರು ಅಂತ ನಾವು ನಮ್ಮ ಏನು ಈ ನಂದಿನಿ ತುಪ್ಪ ಇದೆ ಅದನ್ನ ನಾವು ಯಾವತ್ತೂ ಯಾರಿಗೂ ನೀವು ನಂದಿನಿ ತುಪ್ಪ ತಗೋಬೇಡಿ ಅಂತ ನಾವು ಹೇಳಲ್ಲ. ಯಾಕೆಂದರೆ ರಾಜ್ಯದ ರೈತರ ಜೀವನಾಡಿ ನಂದಿನಿ ತುಪ್ಪ. ನಮ್ಮ ಹೈನುಗಾರಿಕೆ ಇವತ್ತು ರಾಜ್ಯದಲ್ಲಿರಲ್ಲ ಕಣ್ರಿ, ಇಡೀ ಹೊರ ರಾಜ್ಯದಲ್ಲೂ ಇವತ್ತು ಹೆಸರು ಮಾಡಿದೆ. ಆದರೆ ಲಾಡು ಅಲ್ಲ, ಏನೇ ವಿವಾದಗಳಾದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ತಿರುಪತಿ ತಿಮ್ಮಪ್ಪ ಏನು ಇವತ್ತು ಯಾರಿಗಾರು ಏನು ಅವ್ರಿಗೆಲ್ಲ ಏನು ಅಲ್ಲಿ ತಗೊಬನ್ನಿ ಇಲ್ಲಿ ತಗೊಬನ್ನಿ ಅಂತ ಏನು ಹೇಳಿಲ್ಲ. ಆದರೂ ಇವತ್ತು ಭಾಳ ಹೆಮ್ಮೆ ಇದೆ, ನಮ್ಮ ನಂದಿನಿ ತುಪ್ಪ ಇವತ್ತು ಮತ್ತೆ ತಿರುಪತಿಗೆ ಹೆಸರುವಾಸಿಯಾಗಿದೆ. ಲಾಡುಗೆ ತುಪ್ಪವನ್ನು ಬಳಸ್ತಾ ಇದ್ದಾರೆ, ಅದು ಬಹಳ ಹೆಮ್ಮೆ ಇದೆ. ನಂದಿನಿ ತುಪ್ಪನೇ ಬಳಸಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ತಿಮ್ಮಪ್ಪ. ಇದಿಷ್ಟು ಕಾಮಿಡಿ ಕಿಲಾಡಿ ಖ್ಯಾತಿಯ ರಮೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವ್ ಚಂದ್ರಶೇಖರ್, ತಿರುಪತಿ ತಿರುಮಲ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.